ಇನ್ನು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ವಿಚಾರಕ್ಕೆ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಸ್ಫೋಟಕ ಬೆಳವಣಿಗೆಗಳು ನಡೀತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಕಾಂಗ್ರೆಸ್ ಪಕ್ಷದಿಂದಲೇ ಅಬ್ದುಲ್ ಜಬ್ಬಾರ್ ಅವರನ್ನ ಅಮಾನತು ಮಾಡಲಾಗಿದೆ. ದಾವಣಗೆರೆ ಸ್ಥಳೀಯ ಮುಸ್ಲಿಂ ಮುಖಂಡರ ಮಾಹಿತಿ ಆಧರಿಸಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕ್ರಮ ಕೈಗೊಂಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರೋ ಜಬ್ಬಾರ್ ಅಸಮಾಧಾನ ಹೊರಹಾಕಿದ್ದಾರೆ. ನಾನು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಒಬ್ಬರಿಗೆ ಒಂದು ಮತ್ತೊಬ್ಬರಿಗೆ ಒಂದು ಕ್ರಮ ಅನ್ನುವಂತೆ ಆಗಿದೆ. ನನ್ನ ಸ್ವಕ್ಷೇತ್ರದಲ್ಲೇ ಚುನಾವಣೆ ನಡೆದ್ರು ನನಗೆ ಯಾರೂ ಪ್ರಚಾರಕ್ಕೆ ಕರೀಲಿಲ್ಲ. ಫಲಿತಾಂಶಕ್ಕೂ ಮುನ್ನ ಈ ರೀತಿ ಮಾಡಿದ್ದು ಯಾಕೆ ಅಂತ ತಿಳಿತಾ ಇಲ್ಲ. ಇದಕ್ಕೆ ಸೂಕ್ತ ಕಾರಣ ಕೊಡಬೇಕು ಅಂತ ಜಬ್ಬಾರ್ ಆಗ್ರಹಿಸಿದ್ದಾರೆ. ನಮ್ಮ ಕಡೆಯಿಂದ ಅಸಿಸ್ಟ್ ಎಲ್ಲೂ ಆಗಿಲ್ಲಲ್ಲ. ಇವರು ನಮಗೆ ಶಿಸ್ತಿನ ಕ್ರಮ ತಗೋಬೇಕಾದ್ರೆ ನಾನು ಎಲ್ಲರೂ ಅಸಿಸ್ಟ್ ಮಾಡಿರ್ಬೇಕಲ್ಲ. ಅಸಿಸ್ಟ್ ಎಲ್ಲೂ ನನ್ನ ಕಡೆಯಿಂದ ಆಗಿಲ್ಲ. ಹಾಗಾದರೆ ನನ್ನ ಕಡೆಯಿಂದ ಅಸಿಸ್ಟ್ ಆಗಿಲ್ಲದ್ದೇ ನನಗೆ ಮೇಲೆ ಶಿಸ್ತಿನ ಕ್ರಮ ಅಂತ ಹೇಳಿದ್ರೆ ಅದು ನಮ್ಮ ಮೇಲೆ ಮಾಡಿದಂಥ ಅನ್ಯಾಯ ಆಗ್ತದೆ. ಇಲ್ಲ ಸ್ವಲ್ಪ ಜನ ಅರ್ಜೆಂಟಾಗಿ ಮಂತ್ರಿಗಳಾಗಬೇಕು, ರೀಶಫಲಿಂದ ನಡೀತಾ ಇದೆ, ಅದಕ್ಕೆ ಏನಾರ ಒಂದು ತಲೆಗಿಟ್ಕೊಂಡು ಮಾಡ್ತಾ ಇರ್ಬೋದು. ಅದು ಏನು ಉಪಯೋಗ ಆಗಲ್ಲ ಕೆಲಸ ಅದು ಯಾಕಂತೇಳಿದರೆ ಆ ಒಂದು ಲೆವೆಲ್ ಇದಕ್ಕೆ ಬರಬೇಕಾದ್ರೆ ಅದೆಲ್ಲ ಅಷ್ಟು ಈಸಿ ಅಲ್ಲ. ಇಲ್ಲಿ 140 138 ಜನ ಹಿಂಗೆಲ್ಲ ಎಲೆಕ್ಟ್ ಆಗಬೇಕಾದ್ರೆ ಅದಕ್ಕೆಲ್ಲ ನಾನಾಗಲಿ ನಸೀರ್ ಅಹಮದ್ ಆಗಲಿ ಜಮೀರ್ ಅಹಮದ್ ಆಗಲಿ ನಾವು ಕೆಲಸ ಮಾಡಿ ಎಲ್ಲ ಪಕ್ಷ ಇಲ್ಲಿ ತನಕ ತಂದಿದ್ದೀವಿ. ಬೇರೆಯವ್ರ ಮನೆಯಾಗ ಊಟ ಇದ್ದಾಗ ಬೇರೆಯವ್ರು ಯಾರೋ ಬಂದು ನಾನು ಊಟಕ್ಕೆ ಬರ್ರಿ ಅಂತ ಕರೆಲ್ದಂಗೆ ಊಟಕ್ಕೆ ಹೋಗಾಗ್ತಿದ್ದ. ಯಾರ್ದಾರ ನನ್ನ ಸ್ವಂತ ರಿಲೇಷನ್ ಮನೆ ಆಗಿರಲಿ ಅದೇಂಗೆ ಹೋಗಾಗುತ್ತೆ. ಮೇಡಮ್, ಅಲ್ಪಸಂಖ್ಯಾತರ ಘಟಕದಿಂದ ರಾಜೀನಾಮೆ ಪಡ್ಕೊಂಡ ಮೇಲೂ ಈ ಕಿಕ್ಔಟು ನಿನ್ನೆ ಕೂಡ ನಾವು ಇದೇ ವಿಚಾರ ಮಾತಾಡ್ತಾ ಇದ್ವಿ. ಈ ಸರಣಿ ಇನ್ನ ಮುಂದುವರಿಯೋ ಸೂಚನೆ. ಈಗ ಅವ್ರೊಂದು ಮಾತು ಕೇಳ್ತಾ ಇದ್ದಾರೆ ಜಬ್ಬಾರ್ ಅವರು, ನಂದು ಅಶಿಸ್ತು ಅಂದ್ರಲ್ಲ, ಏನ್ ಅಶಿಸ್ತು ತೋರಿಸಿ. ಏನ್ ಅಶಿಸ್ತು ಅಂದ್ರೆ ಏನು? ಈಗ ಪಕ್ಷಾಧ್ಯಕ್ಷರು ಹೇಳ್ಬೇಕಲ್ಲ, ಡಿ ಕೆ ಶಿವಕುಮಾರ್ ಅವ್ರು ಹೇಳಿ ಅದೇನ್ ನಾನು ಅಶಿಸ್ತು ತೋರಿಸಿದ್ದೀನಿ ಅಂತ, ಅದನ್ನ ಹೇಳಿ ನನ್ಗೆ ರಾಜೀನಾಮೆ ಪಡಿಬೇಕಲ್ಲ, ಅವ್ರು ನನ್ನ ಕಿಕ್ಔಟ್ ಮಾಡ್ಬೇಕಲ್ಲ ಅಂತ ಅವ್ರು ಜಬ್ಬಾರ್ ಅವರು ಹೇಳ್ತಾ ಇದಾರೆ. ಅದನ್ನ ಹೇಳ್ಬೇಕಲ್ಲ ಡಿ ಕೆ ಶಿವಕುಮಾರ್ ಅವರು ಏನ್ ಕಾರಣ ಅಂತ. ಹೌದು. ಈಗ ಶಿಸ್ತು ಮುಖ್ಯ ಒಂದು ಪಕ್ಷದಲ್ಲಿ ಇಲ್ಲ ಅಂತ ಯಾರು ಹೇಳಿಲ್ಲ. ಆದ್ರೆ ಆ ಶಿಸ್ತು ಕ್ರಮ ಅನ್ನೋದು ಈ ಪ್ರಕರಣದಲ್ಲಿ ಪೂರ್ವಾಗ್ರಹ ಪೀಡಿತವಾಗಿದೆ ಅಂತ ಅನಿಸ್ತಾ ಇದೆ. ಒಂದು ಪ್ರಬಲ ಸಮುದಾಯಗಳ ಒಂದು ಏನ್ ಹೇಳ್ತಾರೆ, ಆ ಒಂದು ಪಾಳೆಗಾರಿಕೆ, ಏನ್ ಹೇಳಿ, ಪಾಳೆಗಾರಿಕೆ, ಆ ಪಾಳೆಗಾರಿಕೆಯ ಒಂದು ಒತ್ತಡದಲ್ಲಿ ಕೆಲವರು ಬಲಿಯಾಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಶಿಸ್ತು ಮುಖ್ಯ, ಆದ್ರೆ ಈ ಶಿಸ್ತು ಮೋಸ್ಟ್ಲಿ ಇದರ ಹಿಂದೆ ಏನೋ ಬೇರೆಯದೇ ಇದೆ, ಬೇರೆಯದೇ ಉದ್ದೇಶ ಇದೆ. ಹೀಗಾಗಿ ಬಹಳ ಜನ ಮುಸ್ಲಿಂ ನಾಯಕರು ಇದು ಪೂರ್ವಾಗ್ರಹ ಪೀಡಿತವಾದಂತಹ ಶಿಸ್ತು ಕ್ರಮ ಅಂತ ಹೇಳ್ತಾ ಇದ್ದಾರೆ. ಬಳಸಿ ಬೀಸಾಡುವುದು ಕಾಂಗ್ರೆಸ್ಗೆ ತುಂಬಾ 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 ಚೆನ್ನಾಗಿ ಗೊತ್ತು. ಹಾಗಾಗಿ ಇದು ಕೂಡ ಒಂದು ಬಳಸಿ ಬೀಸಾಡುವಂತಹ ತಂತ್ರನ, ಅಥವಾ ಇದು ಬಹುಸಂಖ್ಯಾತ ಮತಗಳನ್ನ ಧ್ರುವೀಕರಣಗೊಳಿಸೋದಕ್ಕೆ ಮಾಡ್ತಾ ಇರುವಂತಹ ಒಂದು ಲೆಕ್ಕಾಚಾರನ, ಮುಂಬರುವಂತಹ ನಾಯಕ ಬಹುಸಂಖ್ಯಾತರ ಮತಗಳನ್ನ ಧ್ರುವೀಕರಣ ಮಾಡುವಂತಹ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ಈ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರಾ? ಜಾತ್ಯತೀತ ತತ್ವಗಳಲ್ಲಿ ನಂಬಿಕೆ, ಸಮಾಜವಾದದಲ್ಲಿ ನಂಬಿಕೆ ಇಟ್ಟಿರುವಂತಹ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಸಮುದಾಯಗಳನ್ನ ಒಟ್ಟಿಗೆ ಕರೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕಿರುವಂತಹ ಅತಿ ದೊಡ್ಡ ಆರೋಪ ಏನು ಅಂತಂದ್ರೆ, ಅವರು ಅಲ್ಪಸಂಖ್ಯಾತರಿಗೆ ತುಂಬಾನೇ ಓಲೈಸ್ತಾರೆ ಎನ್ನುವಂತ ಓಲೈಕೆ ರಾಜಕಾರಣ ಮಾಡ್ತಾರೆ ಅಂತ. ಸೊ ಆ ಓಲೈಕೆ ರಾಜಕಾರಣದ ಆ ಮೈಂಡ್ ಸೆಟ್ ಇಂದ ಜನರನ್ನ ಹೊರಗಡೆ ತರೋದಕ್ಕೆ ಈ ರೀತಿಯಾದಂತಹ ಒಂದು ಹೆಜ್ಜೆಯನ್ನ ಕಾಂಗ್ರೆಸ್ ಇಡ್ತಾ ಇದೆಯಾ? 2028ರ ಚುನಾವಣೆಗೆ ಕೇವಲ ಅಲ್ಪಸಂಖ್ಯಾತರಲ್ಲ, ನಾವು ಬಹುಸಂಖ್ಯಾತರ ಮತಗಳನ್ನ ಧ್ರುವೀಕರಣ ಮಾಡ್ತೀವಿ, ಆ ಮೂಲಕ ನಾವು ಹೊಸದಾದಂತಹ ರಾಜಕೀಯವನ್ನ ರಾಜ್ಯದಲ್ಲಿ ಮಾಡ್ತೀವಿ ಅನ್ನುವಂತಹ ಒಂದು ಬದಲಾವಣೆಯ ಪರ್ವನ ಇದು. ಡೆಫಿನೆಟ್ಲಿ ಮುಸಲ್ಮಾನ ಸಮುದಾಯ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಈ ರೀತಿಯಾದಂತಹ ಕ್ರಮಗಳು, ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಆಗಿರುವಂತಹ ಮುಸ್ಲಿಂ ಮತಗಳು ಅದು ಬೇರೆ ಕಡೆಗೆ ವಾಲೋದಕ್ಕೆ ಇದು ಒಂದು ಮುನ್ನುಡಿ ಅಂತ ಹೇಳ್ತಾ ಇದ್ದಾರೆ. ಸಾಂಪ್ರದಾಯಿಕವಾಗಿ ಅವರ ಮತಬುಟ್ಟಿಯಲ್ಲಿರುವಂತಹ ಮತಗಳು ಮುಸಲ್ಮಾನ ಮತಗಳು. ಈಗ ಮುಸಲ್ಮಾನರ ಮೇಲೆ ಬಿಟ್ಟು ಬಿಡದಂತೆ ಇವರು ಮಾಡ್ತಾ ಇರುವಂತಹ ಗದಾಪ್ರಹಾರವನ್ನ ನೋಡಿ ಅವ್ರಿಗೆ ಇಷ್ಟನೋ ಕಷ್ಟನೋ ಅವರು JDS ಅಥವಾ SDP ಅಂತ ಪಕ್ಷಗಳಿಗೆ ವಾಲುವಂತ ಎಲ್ಲ ಸಾಧ್ಯತೆಗಳು ಇವೆ. ಸೊ ಈ ಪ್ರಭಾವಿ ನಾಯಕರನ್ನ ಕಳೆದುಕೊಂಡ್ರೆ ಪಕ್ಷಕ್ಕೆ ಸಮುದಾಯವಾರು ಅಥವಾ ಸಂಘಟನಾತ್ಮಕವಾಗಿ ಅತಿ ದೊಡ್ಡ ಹಿನ್ನಡೆ ಆಗುತ್ತೆ. ಈ ಆಲೋಚನೆ ಇದು ನಮಗ್ ಗೊತ್ತಾಗಿರೋದು ಅವ್ರಿಗೆ ಗೊತ್ತಾಗಲ್ಲ ಅಂತ ಏನಿಲ್ಲ. ಬಟ್ ಗೊತ್ತಿದ್ರು ಕೂಡ ಇವರು ಈ ರೀತಿಯಂತಹ ಹೈ ರಿಸ್ಕ್ ಒಂದು
ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಮೋಸ್ಟ್ಲಿ ಅವರಿಗೆ ಈ ರೀತಿಯಾದಂತಹ ಮತಗಳು ಬೇಡವಾಗಿರಬಹುದು. ಬಹುಸಂಖ್ಯಾತರ ಮತಗಳಿಗೆ ಇಡೀ ಪಕ್ಷವನ್ನ ತಿರುಗಿಸುವಂತಹ ಅತಿ ದೊಡ್ಡ ಪ್ರಯತ್ನವಾಗಿರಬಹುದು. ಗೊತ್ತಿಲ್ಲ ಇದ್ರ ಹಿಂದೆ ಇರುವಂತಹ ಪ್ಲಾನ್ ಏನು ಅಂತ. ಕೇವಲ ಶಿಸ್ತು ಅನ್ನೋದು ಮುಸಲ್ಮಾನ ಸಮುದಾಯಕ್ಕೆ ಅಥವಾ ಅಲ್ಪಸಂಖ್ಯಾತರಿಗೆ ಮಾತ್ರನೇ ಅನ್ವಯ ಆಗುತ್ತಾ ಅನ್ನುವಂತ ಪ್ರಶ್ನೆ ನಾವು ಕೇಳ್ತಾ ಇಲ್ಲ, ಆ ಸಮುದಾಯದವರು ಕೇಳ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡ್ಬೇಕಾಗತ್ತೆ. ರಾಜಕೀಯವಾಗಿ ಮುಸಲ್ಮಾನ ಸಮುದಾಯದ ಧ್ವನಿಯನ್ನ ಅಡಗಿಸುವುದಕ್ಕೆ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಮಾಡಲಾಗ್ತಾ ಇದೆ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜೇ ಜಾಸ್ತಿ. ಕೇವಲ ಚುನಾವಣಾ ಲೆಕ್ಕಾಚಾರಕ್ಕಾಗಿ ಇವತ್ತು ಕೆಲ ನಾಯಕರನ್ನ ಬಳಸಿ ಬೀಸಾಡುವಂತಹ ಪ್ರಕ್ರಿಯೆಯನ್ನ ಏನು ಕಾಂಗ್ರೆಸ್ ಮಾಡ್ತಾ ಇದೆ, ಇದರಿಂದ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಮತಗಳಿಕೆಯ ವಿಚಾರದಲ್ಲಿ ತುಂಬಾ ದೊಡ್ಡ ಅಪಾಯ ಕಾದಿದೆ ಅಂತಾನೂ ಕೂಡ ಬಹಳಷ್ಟು ರಾಜಕೀಯ ಪಂಡಿತರು ಈಗಾಗಲೇ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಸೊ ಕೆಲ ನಾಯಕರು ತಮ್ಮ ಸಮುದಾಯದ ಬಲದ ಮೇಲೆ ಪಾಳೆಗಾರಿಕೆ ಎಂಬಂತೆ ಅಧಿಕಾರ ಮತ್ತು ರಾಜಕೀಯವನ್ನ ಮಾಡ್ಕೊಂಡು ಬಂದಿರುವವರ ಒತ್ತಡಕ್ಕೆ ಮಣಿದು ಇವತ್ತು ಧ್ವನಿ ಇಲ್ಲದ ಒಂದು ಸಮುದಾಯವನ್ನ ಅಡಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಸಮುದಾಯದಲ್ಲಿ ಒಡಕನ್ನ ಮೂಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಥವಾ ನಾಯಕತ್ವ ಬದಲಾವಣೆಗೆ ಈ ರೀತಿಯಾದಂತಹ ವಿಷಬೀಜ ಬಿತ್ತುವಂತಹ ಅವಶ್ಯಕತೆ ಇರಲಿಲ್ಲ. ನಿಮ್ಗೆ ನಾಯಕತ್ವ ಬದಲಾವಣೆ ಬೇಡ, ಈಗಿರುವಂತಹ ನಾಯಕರು ಅಲ್ಪಸಂಖ್ಯಾತ ನಾಯಕರು ಬೇಡ, ನಿಮ್ಗೆ ಬದಲಾವಣೆ ತರಬೇಕು ಅಂತ ಅನ್ನೋದಾದ್ರೆ ನಿಮ್ಗೆ ತಡೆಯೋರು ಯಾರ್ರಿ? ನೀವು ಪಕ್ಷದ ಅಧ್ಯಕ್ಷರಿದ್ದೀರಾ, ನಿಮ್ಗೆ ಹೈಕಮಾಂಡ್ ಇದೆ, ನೀವು ತೀರ್ಮಾನಗಳನ್ನ ತೆಗೆದುಕೊಳ್ಳಬಹುದಲ್ವಾ? ಹೌದಲ್ವಾ? ಹಾಗಾದ್ರೆ ಈಗಿರುವಂತಹ ನಾಯಕರ ಒಂದು ಪ್ರಭಾವ ಮತ್ತು ಈಗಿರುವಂತಹ ನಾಯಕರ ಆ ಒಂದು ಪಾಪ್ಯುಲಾರಿಟಿ ಇಷ್ಟರ ಮಟ್ಟಿಗೆ ಆ ಸಮುದಾಯದಲ್ಲಿ ಬೇರೂರಿದೆ ಅಂತಂದ್ರೆ ಅವರು ಪಕ್ಷ ವಿರೋಧಿಗಳು ಅನ್ನುವಂತಹ ಹಣೆಪಟ್ಟಿಯನ್ನ ಕಟ್ಟಿ ಅವ್ರನ್ನ ವಿಲನ್ ಮಾಡಿ ಅವ್ರನ್ನ ಕಿತ್ತೆಸ್ತು ಇನ್ನೊಬ್ಬರನ್ನ ತರಬೇಕಾದಂತಹ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡಿದ್ದಾರೆ ಎಂದಂಗಾಯ್ತು. ನಿಮ್ಗೆ ಹೈಕಮಾಂಡ್ಗೆ ನಿಜಕ್ಕೂ ಪವರ್ಫುಲ್ ಹೈಕಮಾಂಡ್ ಆಗಿದ್ದಿದ್ರೆ ಇವರಲ್ಲ ರೀ, ಇವ್ರನ್ನ ಲೀಡ್ ಮಾಡ್ತಾರೆ ಇನ್ಮೇಲೆ ಅಂತ ಒಂದು ಪೇಪರಲ್ಲಿ ನೀವು ಅಧಿಕೃತವಾದಂತಹ ಪ್ರಕಟಣೆ ಹೊರಡಿಸಿದ್ರೆ ಮುಗದೇ ಹೋಯ್ತು. ಹೌದಲ್ವಾ? ಸೀಲೊತ್ತಿ ಅದನ್ನ ಬಿಟ್ಬಿಟ್ಟು ಈಗಿರುವಂತಹ ನಾಯಕರ ಪಾಪ್ಯುಲಾರಿಟಿ ಎಷ್ಟರ ಮಟ್ಟಿಗೆ ಸಮುದಾಯದಲ್ಲಿ ಬೇರೂರಿದೆ ಅಂತಂದ್ರೆ ಅವರು ವಿಲನ್ಗಳು ಎಂದು ಪ್ರತಿಬಿಂಬಿಸಿ ನೀವು ಇನ್ನೊಂದು ನಾಯಕನನ್ನ ತಂದು ಕೂರಿಸುವಂತಹ ಒಂದು ಪರಿಸ್ಥಿತಿಗೆ ಈಗಿರುವ ನಾಯಕರು ನಿಮ್ಮನ್ನ ದೂಡಿದ್ದಾರೆ ಅಂದ್ರೆ ಅವರು ನಿಮಗಿಂತ ಪ್ರಭಾವಶಾಲಿಗಳು ಅಂದಂಗ ಆಯ್ತು. ಹೌದಲ್ವಾ? ಈಗ ಜಬ್ಬಾರ್ ಕೇಳ್ತಾ ಇರುವಂತಹ ಪ್ರಶ್ನೆ ಜಮೀರ್ ಕೇಳ್ತಾ ಜಮೀರ್ ಹೇಳೋದು, ಯಾರೋ ಒಬ್ರು ಮಾಧ್ಯಮದವ್ರು ಕೇಳಿದ್ರು, ಏನ್ ಸರ್ ನಿಮ್ಮನ್ನ ವಿಲನ್ ಮಾಡ್ತಾ ಇದ್ದಾರಲ್ಲ ಪಕ್ಷದಲ್ಲಿ ಅಂತ. ವಿಲನ್ ಮಾಡ್ತಾ ಇರೋದು ಅವರಲ್ಲ, ನೀವು ಮಾಧ್ಯಮಗಳು ಅಂತ. ಮಾಧ್ಯಮಗಳಿಗೆ ಏನ್ ತಲೆ ಕೆಟ್ಟಿಲ್ಲ ಜಮೀರ್ ಅಹಮದ್ ಖಾನ್ ಅವರೇ. ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಶಕ್ತಿ ಇಲ್ಲ ಅಷ್ಟೇ. ಮಾಧ್ಯಮಗಳು ಮಾತಾಡ್ತಾ ಇದ್ದಾರೆ. ಮಾಧ್ಯಮಗಳು ಯಾಕೆ ಜಮೀರ್ ಅಹಮದ್ ಖಾನ್ ಅನ್ನ ಟಾರ್ಗೆಟ್ ಮಾಡಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಪಕ್ಷದಲ್ಲಿ ಇಷ್ಟು ವರ್ಷ ಇದ್ದಂತಹ ನೀವು ನಿಮ್ಮ ಪರವಾಗಿ ನೀವೇ ಬ್ಯಾಟಿಂಗ್ ಮಾಡ್ಕೊಳ್ದೆ, ನಿಮ್ಮ ಪರವಾಗಿ ನೀವೇ ಕೇಳೋದಕ್ಕೆ ಶಕ್ತಿ ಸಾಮರ್ಥ್ಯ ಇಲ್ಲದೆ ಮಾಧ್ಯಮಗಳು ನಿಮ್ಮನ್ನು ವಿಲನ್ ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ ಕೊಟ್ಕೊಂಡು ನೀವು ಪರಿಸ್ಥಿತಿಯಿಂದ ದೂರ ಓಡಿ ಹೋಗುವ ಪ್ರಯತ್ನ ಮಾಡ್ತಾ ಇದ್ದೀರಿ. ಕೇಳಿ ನಿಮ್ಗೆ ತಾಕತ್ತಿದ್ರೆ ನಿಮ್ಮ ಪಕ್ಷದಲ್ಲಿ ಏನಾಗಿದೆ, ಯಾಕೆ